ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಕ್ಯಾಪ್ಟನ್ಸಿ ಟಾಸ್ಕಿಂದ ಈಗ ಸುರಾಜ್ ಮತ್ತು ರಾಶಿಕಾ ಹೊರ ಉಳ್ಕೊಂಡಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ನ 2ನೇ ಗೇಮನ್ನು ಅಶ್ವಿನಿ ಗೌಡ ಅದೇ ರೀತಿ ರಘು ಇಬ್ಬರು ಕೂಡ ಗೆಲ್ತಾರೆ. ಈ ರಘು ಮತ್ತು ಅಶ್ವಿನಿ ಗೌಡ ರಾಶಿಕಾ ಮತ್ತು ಸುರಾಜನ್ನು ಹೊರಗಡೆ ಇಡ್ತಾರೆ. ಇದಕ್ಕೆ ಕಾರಣ ಇಷ್ಟೇ, ಸುರಾಜ್ ಮತ್ತು ರಾಶಿಕಾ ಇವರು ಗೆಲ್ಲೋದಕ್ಕೆ ಅಂದರೆ ರಘು ಮತ್ತು ಅಶ್ವಿನಿ ಗೌಡ ಗೆಲ್ಲೋದಕ್ಕೆ ಕೆಳಗಡೆ ಇರ್ತಾರೆ, ಅಂದರೆ ಸೆಕೆಂಡಲ್ಲೇ ಇರ್ತಾರೆ. ಹಾಗಾಗಿ ನಮಗೆ ನೆಕ್ಸ್ಟ್ ಕಾಂಪಿಟೇಟರ್ ಇವ್ರು ಆಗ್ಬೋದು. ಇವರಿಂದ ನಮ್ಮ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ತೊಂದರೆ ಆಗ್ಬೋದು. ನಮ್ಮ ಜೊತೆ ತುಂಬ ಟಫ್ ಆಗಿ ಆಟವನ್ನು ಕೂಡ ಆಡ್ಬೋದು. ಮುಂದೆ ನಾವು ಕ್ಯಾಪ್ಟನ್ಸಿ ಓಟಕ್ಕೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇವರನ್ನು ಹೊರಗಡೆ ಇಡ್ತೀವಿ ಅನ್ನೋ ರೀತಿಯಲ್ಲಿ ಈಗ ರಘು ಮತ್ತು ಅಶ್ವಿನಿ ಗೌಡ ಅವರನ್ನು ಹೊರಗಡೆ ಇಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು. ನಿನ್ನೆ ಎಪಿಸೋಡನ್ನು ಕೂಡ ನೀವು ಗಮನಿಸಿದ್ದೀರಿ. 2 ಗೇಮ್ಗಳಾಗುತ್ತೆ. ಆ ಒಂದು 2 ಗೇಮ್ಗಳಲ್ಲಿ ಬಾಲ್ ಗೇಮಲ್ಲಿ ಮಾಳು ನಿಪ್ನಾಳ್ ಅದೇ ರೀತಿ ರಕ್ಷಿತ ಗೆಲ್ತಾರೆ. 2ನೇ ಗೇಮ್ ಅಂದರೆ ರಿಂಗ್ಗೆ ಸಂಬಂಧಪಟ್ಟ ಹಾಗೆ ಆ ಗೇಮ್ನಲ್ಲಿ ಅಶ್ವಿನಿ ಗೌಡ ಮತ್ತು ರಘು ಅವರು ಗೆಲ್ತಾರೆ. ಸೊ ಇದಿಷ್ಟು ಆ ಒಂದು ಗೇಮಲ್ಲಿ ಇರುವಂಥದ್ದು. ಹಾಗಾಗಿ ಈ ಒಂದು ಎಲ್ಲರೂ ಕೂಡ ಕಣ್ಣು ಗಿಲ್ಲಿ ಮತ್ತು ಕಾವ್ಯ ಜೋಡಿ ಮೇಲೆ ಇತ್ತು. ಆದರೆ ಗಿಲ್ಲಿ ಕಾವ್ಯ ಗೆಲ್ತಾರೇನೋ ಆ ರೀತಿ ಭರವಸೆ ಅಂಥದ್ದೆಲ್ಲವೂ ಕೂಡ ಇತ್ತು. ಆದರೆ ಭರವಸೆಯನ್ನು ಸುಳ್ಳು ಮಾಡಿದ್ದಾರೆ. ಗಿಲ್ಲಿ ಕೇವಲ ಕಾಮಿಡಿ ಅಂತ ಬಂದರೆ ಮಾತ್ರ ಅಥವಾ ಇನ್ನೊಬ್ಬರ ಕಾಲು ಎಳೆದುಕೊಂಡು ಹೋಗೋದಕ್ಕೆ ಮಾತ್ರ ಸೀಮಿತ. ಗೇಮ್ ಅಂತ ಬಂದಾಗ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾವ್ಯಾಳು ಅಷ್ಟೇ, ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಿಂದಿನ ಗೇಮ್ಗಳನ್ನು ಕೂಡ ನೀವು ಗಮನಿಸಿದ್ರಿ. ಯಾವುದೋ ಒಂದು ಗೇಮಲ್ಲಿ ಗಿಲ್ಲಿ ವಿನ್ ಆಗಿದ್ದ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾಗಿ ಇಲ್ಲಿವರೆಗೂ ಗೇಮ್ಗಳನ್ನು ವಿನ್ ಆಗಿಲ್ಲ. ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ, ಗಿಲ್ಲಿ ಕೇವಲ ಇನ್ನೊಬ್ಬರ ಕಾಲು ಎಳೆದು ಇನ್ನೊಬ್ಬರಿಗೆ ಅವಮಾನ ಮಾಡಿ ಇನ್ನೊಬ್ಬರ ತೇಜೋವಧೆ ಮಾಡಿ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿತಾ ಇದ್ದಾನೆ ಅಂತ. ಆದರೂ ಕೂಡ ಜನಗಳು ಅವನಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇದಕ್ಕೆ ಕಾರಣ ಇಷ್ಟೇ, ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿಯಾಗಿದ್ದಾನೆ ಅನ್ನೋದಕ್ಕಲ್ಲ, ಹೊರಗಡೆ ಸಾಕಷ್ಟು ರಿಯಾಲಿಟಿ ಶೋಗಳನ್ನ ಮಾಡಿದ್ದಾನೆ, ಜನಗಳಿಗೆ ಎಂಟರ್ಟೈನ್ಮೆಂಟ್ ನೀಡಿದ್ದಾನೆ. ಆ ಕಾರಣದಿಂದಾಗಿ ಅವನಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಿಮ್ಮ ಪ್ರಕಾರ ರಘು ಅವರು ಯಾರ ಹೆಸರನ್ನು ತೆಗೆದುಕೊಳ್ಬೇಕಿತ್ತಂದರೆ ಈ ಒಂದು ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಯಾರನ್ನು ಇಡಬೇಕಾಗಿತ್ತು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.